ನಮ್ಮ ಮನೆ ಹಿಂದ್ಗಡೆನೆ ಇರೋದು ದೇವಸ್ಥಾನ. ಫಸ್ಟ್ ವಾಕಬಲ್ ಹೋಗ್ತಿದ್ದೆ, ಫುಲ್ ಗಿಡ ಗಂಟಿ ಬೆಳೆದ್ಬಿಟ್ಟಿದೆ, ಮಳೆಗಾಲ ಅಲ್ವಾ, ಹಾವುಗಳು ಓಡಾಡ್ತಾ ಇರ್ತವೆ ಅಂತ ನಮ್ಮ ಮನೆಯವ್ರು ಬೈತಾರ ಹೋಗ್ಬೇಡ ಅಂತ. ಸೊ ಅದಕ್ಕೆ ನಮ್ಮ ಫ್ಯಾಕ್ಟ್ರಿ ಹೆಲ್ಪರ್ ಹುಡುಗನ್ ಕರ್ಕೊಂಡು ಇನ್ನೊಂದು ಸುತ್ತಾಶ್ ಬರುತ್ತೆ, ಅಂದ್ರೆ ಬೈಕ್ ಹೋಗೋ ರೋಡು, ಅಲ್ಲಿ ಬೈಕಲ್ಲಿ ಹೋಗಿ ಪೂಜೆ ಮಾಡ್ತಾ ಇದ್ದೀನಿ. ಇವಾಗ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿದು ಮಗ ಅಳ್ತಾ ಇದ್ದ, ಕುರ್ಕುರೆ ಕೊಡ್ಸಿದ್ದೆ ಅಂಗಡಿಲಿ. ಈಗ ಹೋಗ್ಬೇಕು, ಹೋಗಿ ಟಿಫನ್ ಮಾಡಿಸ್ಬೇಕು. ಆಲ್ಮೋಸ್ಟ್ 10 ಆಗ್ತಾ ಬಂತು. ನಾನು ಪ್ರತಿ ಸೋಮವಾರ ಈ ದೇವ್ರ ಪೂಜೆ ಮಾಡ್ತೀನಿ. ಪೂಜೆ ಮಾಡೋ ತನಕ ಏನೋ ಊಟ ಮಾಡಿರಲ್ಲ, ಆಮೇಲೆ ಮನೆಗೆ ಹೋಗಿ ಊಟ ಮಾಡ್ತೀನಿ. ಈಗ ಮನೆಗೆ ಹೋಗಿ ಮೊಸರು ಮತ್ತೆ ದೋಸೆ ತಿನ್ನಿಸ್ತೀನಿ. ನನ್ಗೊಬ್ಬಳಿಗೆ ಏನ್ ಚಟ್ನಿ ಮಾಡ್ಕೊಳ್ಳಿಲ್ಲ, ಸ್ವಲ್ಪ ಫ್ರಿಜ್ಜಲ್ಲಿ ಚಟ್ನಿ ಇತ್ತು, ನಾನು ಮೊಸರು ಹಚ್ಕೊಂಡು ತಿನ್ಕೊಂಡೆ. ಆಲ್ಮೋಸ್ಟ್ ಟೈಮ್ ಆಗಿ ಬಿಡ್ತು. 12 o'clock ಮಗನ ಕರ್ಕೊಂಡ್ ಬಂದೆ. ಬ್ಯಾಗ್ ಎಲ್ಲ ನನ್ನ ಹತ್ರ ಕೊಟ್ಬಿಟ್ಟು ಓಡೋಗ್ತಾ ಇದ್ದಾನೆ. ದೂರ ಇಲ್ಲ, ಜಸ್ಟ್ ಮೈನ್ ರೋಡಿಗೆ ಬರುತ್ತೆ ಬಸ್ಸು. ನಮ್ದು 1-2 ಬಿಲ್ಡಿಂಗ್ ಆದ್ಮೇಲೆ ನಮ್ಮ ಮನೆ ಬರುತ್ತೆ. ಇವಾಗ ಮನೆಗೆ ಹೋಗ್ಬಿಟ್ಟು ಇವರಿಬ್ಬರಿಗೂ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಆಗಿ ಸಾಂಬಾರ್ ಮಾಡ್ಬೇಕು. ಬೆಳಿಗ್ಗೆ ಬರೀ ದೋಸೆ ಮಾಡಿದ್ದೆ, ಹಾಗೆ ರೈಸ್ ಮಾಡಿದ್ದೆ. ರೈಸ್ ಇದೆ ನೈವೇದ್ಯಕ್ಕಂತ ಮಾಡಿರೋದೆ. ಇವತ್ತು ಅಲಸಂದಿ ಕಾಳು ಸಾರು ಮಾಡೋಣ ಅನ್ಕೊಂಡಿದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು. ಆಕ್ಚುಲಿ ಇಲ್ಲಿ ಅಂಗಡಿಲಿ ತಗೊಂಡಿರೋದಾದ್ರೆ ಅಷ್ಟು ಚೆನ್ನಾಗಿ ಬರಲ್ಲ, ಹಳ್ಳಿ ಕಡೆ ಬೆಳೆದಿರೋದು ನಮ್ಮ ಅಕ್ಕ ಕೊಟ್ಟು ಕಳ್ಸಿದ್ಲು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಫಸ್ಟ್ ಕಾಳು ಕುದಿಸ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕ್ಬೇಕು, ತರಕಾರಿ ಎಲ್ಲ ಹಾಕಿ. ತುಂಬಾ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಒಂದ್ಸತಿ ವಿಡಿಯೋ ಫುಲ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಹಾಗಾಗಿ ಇವತ್ತು ಏನು ಸಾಂಬಾರ್ ಮಾಡೋ ವಿಡಿಯೋ ಶೂಟ್ ಮಾಡ್ಲಿಲ್ಲ. ಅಡ್ಗೆ ಅಂತೂ ಎಲ್ಲಾನು ರೆಡಿ ಆಯ್ತು. ಮನೇಲಿ ಇದ್ರೆ ಮಕ್ಕಳು ಮೊಬೈಲ್ ನೋಡ್ಕೊಂಡು ಊಟ ಮಾಡ್ತಾರೆ. ಸ್ವಲ್ಪ ಮೊಬೈಲ್ ಹ್ಯಾಬಿಟ್ ಕಮ್ಮಿ ಮಾಡೋಣ ಅಂತ ಕೆಳಗಡೆ ಫ್ಲೋರ್ ಅಲ್ಲಿ ಊಟ ಮಾಡ್ಸೋಣ. ಊಟ ಮಾಡ್ಸೋಣ ಅಂತ ಬಂದೆ. ನಮ್ಮ ಕಂಪ್ನಿ ಹುಡುಗರೆಲ್ಲ ಊಟ ಮಾಡ್ತಾ ಇದ್ದಾರೆ. ಇಲ್ಲಿ ಈ ತರ ಆಟ ಆಡ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಟ್ರೈನ್ ಕಟ್ತಾ ಇದ್ದಾನೆ ನನ್ನ ಮಗ. ಅವೆಲ್ಲ ಪ್ಯಾಕಿಂಗ್ ಮಾಡೋ ಕವರ್ಗಳು, ನಮ್ಮ ಕಂಪ್ನಿಗೆ ಯೂಸ್ ಆಗೋ ಐಟಮ್ಸ್ ಅವು. ಸೊ ಅಲ್ಲಿ ಕೆಳಗಡೆ ಎಲ್ಲ ಊಟ ಮಾಡಿಸ್ಕೊಂಡ್ ಮೇಲೆ ಬಂದೆ. ಸ್ವಲ್ಪ ನಾನು ಊಟ ಮಾಡಿ ಮಲಗಿಸ್ದೆ ಅವ್ರನ್ನ. ಇಬ್ರು ಮಲಗಿದ್ದಾರೆ. ನನ್ಗೇನ್ ಸ್ವಲ್ಪ ನಿದ್ದೆ ಬರ್ಲಿಲ್ಲ. ಇವಾಗ ಎದ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಫುಲ್ ಚಳಿ ಇದೆ ಬೆಂಗಳೂರಂತೂ. ಸೊ ಮೊದ್ಲೆಲ್ಲ ನಾನು ಸಾಯಂಕಾಲ ಕಾಫಿನೇ ಕುಡಿತಾ ಇರ್ಲಿಲ್ಲ, ಈ ಮಳೆಗಾಲಕ್ಕೆ 2 ಹೊತ್ತು ಕುಡಿತಾ ಇದ್ದೀನಿ. ಇನ್ನೇನು ನೈಟ್ಗೆ ಏನು ಅಡ್ಗೆ ಮಾಡ್ಬೇಕಿಲ್ಲ, ಸಾಂಬಾರು ಇದೆ, ಸ್ವಲ್ಪ ಬಿಸಿಯನ್ನ ಮಾಡ್ಕೊಂಡ್ರೆ ಆಯ್ತು. ಇನ್ನೇನು ನಾನು ಕಾಫಿ ಕುಡಿಯೋ ಅಷ್ಟೊತ್ತಿಗೆ ಮಕ್ಳು ಎದ್ಬಿಟ್ಟು ನಮ್ ಚಿಂಟು ಕಾಫಿ ಕುಡಿತೀಯ ಅಂದ್ರೆ ಬೇಡ ಅಂದ. ಕಂಪ್ಲೇಂಟ್ ತಿಂತೀನಿ ಅಂದ. ಹಾಲಲ್ಲಿ ಹಾಕೊಂಡ್ ಕುಡಿ ಅಂದ್ರೆ ಕುಡಿತಾ ಇಲ್ಲ. ಹಾಗೆ ಏನಾದ್ರು ಸ್ನಾಕ್ಸ್ ಮಾಡ್ಕೊಡು ಅಂತ ಇದ್ರು. ಸ್ವಲ್ಪ ಬ್ರೆಡ್ ಇದ್ದು, ಇನ್ನ ಜಸ್ಟ್ ಟೋಸ್ಟ್ ಮಾಡ್ಕೊಟ್ಟೆ. ಇವತ್ತು ನಾನು ನಾನ್ ವೆಜ್ ತಿನ್ನಲ್ಲ ಸೋಮವಾರ, ಅಲ್ಲಿ ಪೂಜೆ ಮಾಡಿ ಬಂದಿರ್ತೀನಿ. ಸೊ ಇಲ್ಲ ಅಂದ್ರೆ ಎಗ್ ಆಮ್ಲೆಟ್ ಮಾಡ್ಕೊಡ್ತಿದ್ದೆ. ಅವರು ಮಕ್ಳಿಗೆ ಅಷ್ಟೇ ಮಾಡ್ಕೊಟ್ಬಿಟ್ರೆ ಅರ್ಧ ತಿಂತಾರೆ, ಅರ್ಧ ಬಿಟ್ಬಿಡ್ತಾರೆ. ಸೊ ಆಮೇಲೆ ಸಾಕ್ಬೇಕಾಗತ್ತೆ. ಸೊ ಅದಕ್ಕೆ ಬ್ರೆಡ್ ಟೋಸ್ಟ್ ಮಾಡ್ಕೊಡ್ತಾ ಇದ್ದೀನಿ. ಇದನ್ನ ತಿನ್ನಿಸ್ಬಿಟ್ಟು ದಿಶುದು ಸ್ವಲ್ಪ ಹೋಮ್ವರ್ಕ್ ಇದೆ, ಮಾಡಿಸ್ಬೇಕು. ದಿಶು ಚಿಂಟು ಸ್ವಲ್ಪ ಸ್ವಲ್ಪ ಹಾಕೋ, ಜಾಸ್ತಿ ಹಾಕೋಬೇಡ. ಅಷ್ಟ ಸಾಕು ಸಾಕು ಸಾಕು. ಚಲ್ಬೇಡ ಹೊಡೆದ್ಬಿಡ್ತೀನಿ. ಬ್ರೆಡ್ ಅಲ್ಲಿ ಇನ್ನೂ ತುಂಬಾ ಐಟಮ್ಸ್ ಮಾಡ್ಬೋದು. ಖಾರ ಎಲ್ಲ ಹಾಕಿ, ಮಕ್ಕಳು ಖಾರ ತಿನ್ನಲ್ಲ, ಅದಕ್ಕೆ ಏನೋ ಮಾಡ್ಲಿಲ್ಲ. ಜಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರಿದ್ಕೊಟ್ಟು ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. 1-2 ಹೋಮ್ವರ್ಕ್ ಇತ್ತು, ಎಲ್ಲ ಮುಗಿಸ್ತಾ. ಇದೊಂದು ಟೆಡ್ಡಿ ಬೇರ್ ತುಂಬಾ ಚೆನ್ನಾಗಿದೆ. ಇದನ್ನಂತೂ ಮೊನ್ನೆಯಿಂದ ಮಾಡ್ತೀನಿ ಅಂತ ದಿನ ಹೇಳ್ತಿದ್ದ, ಬಟ್ ಹೋಮ್ವರ್ಕ್ ಹಾಕಿರ್ಲಿಲ್ಲ. ಇವತ್ತಿನ ಡೇಟಿಗೆ ಹೋಮ್ವರ್ಕ್ ಅಂತ ಹಾಕಿದ್ದಾರೆ. ತುಂಬಾ ಇಷ್ಟಪಟ್ಟು ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ಜಸ್ಟ್ A to Z ಎಲ್ಲ ಜಾಯಿನ್ ಮಾಡಿಸ್ಬಿಟ್ಟು ಅದೊಂದು ಟೆಡ್ಡಿ ಬೇರ್ ತರ ಆಗುತ್ತೆ. ಅದಕ್ಕೆ ಕಲರಿಂಗ್ ಮಾಡ್ಬೇಕು. ತುಂಬಾ ಇಷ್ಟಪಟ್ಟು ಹೋಮ್ವರ್ಕ್ ಮಾಡ್ತಾನೆ. ಅದೊಂದು ನನ್ಗೆ ಖುಷಿ. ತಲೆ ನೋವು ಇಲ್ಲ ಇವನಿಗೆ ಹೋಮ್ವರ್ಕ್ ಮಾಡಿಸ್ಬೇಕು ಅನ್ನೋದು.
ತುಂಬಾ ಇಷ್ಟಪಟ್ಟೆ ಹೋಮ್ವರ್ಕ್ ಮಾಡೋದು. ಬಟ್ ನಮ್ ಸಣ್ಣ ಮಗನ ಕಾಟ ಜಾಸ್ತಿ ಆಗುತ್ತೆ ಅವ್ನು ಹೋಮ್ವರ್ಕ್ ಮಾಡುವಾಗ. ಬಟ್ ಕಿತ್ತೆಸಿಯೋದು ಆತರ ಮಾಡ್ತಾ ಇರ್ತಾನೆ. ಬಟ್ ಅವನು ಸ್ಕೂಲ್ಗೆ ಹೋದ್ಮೇಲೆ ಅವನು ಅರ್ಥ ಮಾಡ್ಕೊತಾನೆ. ನೆಕ್ಸ್ಟ್ ಇಯರ್ ಅವನಿಗೂ ಸ್ಕೂಲ್ಗೆ ಹಾಕ್ಬೇಕು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ. ಥ್ಯಾಂಕ್ ಯು.